ಒಂದೇ ಒಂದು ಮಂತ್ರದ ಸಹಾಯದಿಂದ ನಿಮ್ಮಿಂದ ದೂರಾದಂತಹ ವ್ಯಕ್ತಿಗಳನ್ನ ಮನಪರಿವರ್ತನಾ ವಶೀಕರಣ ಮಾಡಿಕೊಳ್ಳಬಹುದು. ಒಂದು ಮಂತ್ರದ ಸಹಾಯದಿಂದ ಪ್ರತಿದಿನ 51 ಬಾರಿ ಈ ಮಂತ್ರ ಪಠನೆ ಮಾಡಿದರೆ ವ್ಯಕ್ತಿಯ ಮನಸ್ಸನ್ನು ಬದಲಾವಣೆ ಮಾಡಿಕೊಳ್ಳಬಹುದು. ಹಾಗಿದ್ರೆ ಆ ಮಂತ್ರ ಯಾವುದು, ಯಾವ ರೀತಿಯಲ್ಲಿ ಈ ತಂತ್ರ ಮಾಡ್ಕೋಬಹುದು, ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ ವೀಕ್ಷಕರೇ. ಮಂತ್ರದ ಉಚ್ಚಾರಣೆಯ ಮಹತ್ವದಿಂದ ವಿಶೇಷ ಪರಿಹಾರ ನಿಮಗೆ ಗೊತ್ತಾಗ್ತದೆ. ಮಂತ್ರದ ಉಚ್ಚಾರಣೆಗೆ ದೈವ ದೇವತೆಗಳೇ ವಶ ಆಗಿದ್ದಾರಂತೆ ಋಷಿಮುನಿಗಳಿಗೆ, ನಾವು ಪುರಾಣಗಳಲ್ಲಿ ಕೇಳಿರ್ತೀವಿ. ಹಾಗೆ ನಿಮ್ಮಿಂದ ದೂರಾದಂಥ ವ್ಯಕ್ತಿಗಳನ್ನು ನೀವು ವಶ ಮಾಡಿಕೊಳ್ಳಲು ಇದೊಂದು ಸಾತ್ವಿಕ ಪ್ರಯೋಗವನ್ನು ನೀವು ಮಾಡಿಕೊಳ್ಳಿ. ನಿಮಗೆ ದೂರಾದಂಥ ವ್ಯಕ್ತಿಗಳು ನಿಮ್ಮ ಹತ್ತಿರ ಸೇರುತ್ತಾರೆ. ನಮಸ್ಕಾರ ವೀಕ್ಷಕರೇ, SR ಕನ್ನಡ TV ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮನಪರಿವರ್ತನಾ ವಶೀಕರಣ ತಂತ್ರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೋಡಿ, ನಿಮ್ಮನ್ನು ಬಿಟ್ಟು ದೂರ ಹೋದ ವ್ಯಕ್ತಿಗಳು ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡು ನಿಮ್ಮಂತೆ ಆಗಲು ಒಂದು ಸರಳ ವಶೀಕರಣ ಸೂತ್ರದ ಬಗ್ಗೆ ನಿಮಗೆ ತಿಳಿಸ್ತೇನೆ. ಮಾತ್ರ ಒಳ್ಳೆಯ ಉದ್ದೇಶಕ್ಕೆ ಮಾಡಿ, ಕೆಟ್ಟ ಉದ್ದೇಶಕ್ಕೆ ಮಾಡಿದರೂ ಯಾರಿಗೂ ಫಲಾನೇ ಸಿಗೋದಿಲ್ಲ. ಫಸ್ಟ್ ಆಫ್ ಆಲ್, ಯಾಕಂದರೆ ಯಾವುದಾದ್ರೂ ಒಂದು ಒಳ್ಳೆಯ ಉದ್ದೇಶ ಇದೆ ಅಂದರೂ ಸಾಧಕ ಬಾಧಕಗಳ ಬಗ್ಗೆ ದೈವ ಅನುಷ್ಠಾನವನ್ನು ಆಗೋದು ಸತ್ಯ. ಒಮ್ಮೆ ನಿಮ್ಮ ದ್ವೇಷ ಮರೆತು ಅಥವಾ ನಿಮ್ಮ ಕ್ರೋಧ ಮರೆತು, ನಿಮ್ಮ ಅಸೂಯೆ ಮರೆತು ನಿಮ್ಮಿಂದ ದೂರಾದಂಥ ವ್ಯಕ್ತಿಗಳ ಮೇಲೆ ಈ ಪ್ರಯೋಗನ ನೀವು ಮಾಡ್ಕೋಬಹುದು. ಸಾತ್ವಿಕವಾಗಿ ನಿಮ್ಮಂತೆ ಆಗ್ತಾರೆ. ಅದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಮಾಡಿ. ವೀಕ್ಷಕರೇ, ಒಂದು ಉದಾಹರಣೆ ಕೊಟ್ಟು ನಿಮಗೆ ಈ ಸಂಚಿಕೆನ ನಾವು ಪ್ರಾರಂಭ ಮಾಡೋಣ. ನಮ್ಮ ಸನಾತನ ಹಿಂದೂ ಸಂಪ್ರದಾಯದಲ್ಲಿ ಮಂತ್ರಗಳಿಗೆ ಅದರದ್ದೇ ಆದ ಒಂದು ವೈಶಿಷ್ಟ್ಯಮಯ ಶಕ್ತಿಶಾಲಿ ಯೋಗ ಇದೆ. ಯಾಕಂದರೆ ಮಂತ್ರಗಳ ಉಚ್ಚಾರಣೆಯಿಂದ ಸಾಧುಗಳು, ಸಂತರು, ಋಷಿಮುನಿಗಳು ಹಾಗೆ ಕೆಲವೊಂದು ತತ್ವಜ್ಞಾನಿಗಳು ಕೂಡ ದೈವ ದೇವತೆಗಳನ್ನ ವಶ ಮಾಡಿಕೊಂಡಿದ್ದಾರೆ ಎಂದು ನಾವು ಪುರಾಣಗಳಲ್ಲಿ ಓದಿರ್ತೀವಿ, ಕೇಳಿರ್ತೀವಿ. ಮಂತ್ರಗಳ ಉಚ್ಚಾರಣೆಗೆ ದೇವತೆಗಳೇ ಒಲಿತಾರಂತೆ. ಇನ್ನು ಮನುಷ್ಯನ ಮನಸ್ಸನ್ನು ಪರಿವರ್ತನೆ ಮಾಡೋದೇನು ದೊಡ್ಡ ಸಮಸ್ಯೆ ಅಲ್ಲ. ಅದು ಒಳ್ಳೆಯದಾಗಿರಬೇಕು, ಒಳ್ಳೆಯ ಉದ್ದೇಶಕ್ಕೋಸ್ಕರ ಆಗಿರಬೇಕು. ಇಂತಹ ದೈವಶಕ್ತಿ ಹಾಗೂ ತಾಂತ್ರಿಕ ಶಕ್ತಿ ಇರುವ ಮಂತ್ರವನ್ನು ನೀವು ಪಠನೆ ಮಾಡಿಕೊಂಡು ಉಚ್ಚಾರಣೆ ಮಾಡ್ಕೊತ ಹೋದರೆ ಎಂತಹ ವ್ಯಕ್ತಿಗಳಿದ್ದರೂ ಕೂಡ ನಿಮ್ಮಂತೆ ಸೆಳೆಯಬಹುದು ನೀವು. ಯಾಕಪ್ಪ ಈ ವಿಚಾರ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂದರೆ, ವೀಕ್ಷಕರೇ, ಗಂಡ ಹೆಂಡತಿಯರಲ್ಲಿ, ಇಷ್ಟಪಟ್ಟಂಥ ಸ್ತ್ರೀ ಪುರುಷರಲ್ಲಿ, ಸ್ನೇಹಿತರಲ್ಲಿ, ಸಂಬಂಧಿಕರಲ್ಲಿ, ಅಣ್ಣ ತಮ್ಮ ಅಕ್ಕ ತಂಗಿಯರಲ್ಲಿ, ತಂದೆ ತಾಯಿಯರಲ್ಲಿ, ಹಾಗೆ ತಂದೆ ಮಕ್ಕಳಲ್ಲಿ, ಬಂಧು ಬಾಂಧವರಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪ ಬರೋದು ಸಹಜ. ಅವರವ್ರ ಈಗೋತನದ ಮೇಲೆ ಡಿಪೆಂಡ್ ಇರ್ತದೆ. ಕೆಲವೊಬ್ಬರಿಗೆ ಸ್ವಾಭಿಮಾನ ಮನಸ್ತಾಪ ಬಂದರೂ ಕೂಡ ಹೊಂದಾಣಿಕೆ ಆಗಲಿಕ್ಕೆ ಸ್ವಾಭಿಮಾನ ಅಡೆತಡೆ ಇರ್ತದೆ. ಮನಸ್ಸಿನಲ್ಲಿ ಇರ್ತದೆ ನಾವು ರಾಜಸಂಧಾನ ಆಗಬೇಕು, ಮನಸ್ತಾಪನ ಬಗೆಹರಿಸ್ಕೋಬೇಕು ಅಂತ, ಆದರೆ ಸ್ವಾಭಿಮಾನ ಬಿಡೋದಿಲ್ಲ. ಇನ್ನು ಕೆಲವೊಬ್ಬರಿಗೆ ವಿಪರೀತ ಅಹಂಕಾರ, ನಾನ್ಯಾಕೆ ಹೋಗಿ ಶರಣಾಗತಿ ಆಗಲಿ, ಅವರೇ ಬರಬೇಕು ಅಂತ. ಅವರು ಅಹಂಕಾರ ಪ್ರಿಯರು, ನೀವು ಅಹಂಕಾರ ಪ್ರಿಯರು. ಅಲ್ಲಿದ್ಮೇಲೆ ಎಲ್ಲಿ ಹೊಂದಾಣಿಕೆ ಆಗ್ತದೆ? ಒಬ್ಬರಿಗೊಬ್ಬರು ದ್ವೇಷ ಕಾರ್ಕೊಂಡೇ ಹೋಗಬೇಕಾಗ್ತದೆ. ಒಬ್ಬರ ಮೇಲೆ ಒಬ್ಬರು ಜಿದ್ದು ಸಾಧಿಸ್ತಾನೆ ಹೋಗ್ತಾರೆ. ಇದರಿಂದ ಕಡೆಗೆ ಸಿಗುವಂಥ ಉತ್ತರ ಏನು ಗೊತ್ತಾ? ಮಾನಸಿಕವಾಗಿ, ದೈಹಿಕವಾಗಿ ನರಳಾಟ. ಏನು ಸಾಧಿಸ್ಲಿಕ್ಕಾಗಲ್ಲ. ಯಾವಾಗ ಮನುಷ್ಯ ಅಹಂಕಾರದಿಂದ, ದುರಹಂಕಾರದಿಂದ, ದುರ್ಬುದ್ಧಿಯಿಂದ ಮನಸ್ತಾಪ ಮಾಡಿಕೊಂಡು ನಾನು ಯಾಕೆ ಶರಣಾಗತಿ ಆಗಬೇಕು ಅಂತ ಹೋಗ್ತಾನೋ, ಏನಾಗ್ತಾನೆ? ಅಹಂಕಾರದ ವಿಚಾರದಿಂದ ಮಾನಸಿಕ ದೈಹಿಕ ಹಿಂಸೆಗೆ ಒಳಗಾಗ್ತಾನೆ ಒಂದಲ್ಲ ಒಂದು ದಿನ. ಆಗ ಟೈಮ್ ಮೀರೋಗಿರ್ತದೆ. ಪ್ರಯತ್ನ ಮಾಡ್ತೀನಿ, ಅವ್ರ ಹತ್ರ ಸೇರ್ತೀನಿ ಅಂದರೂ ಕೂಡ ಕಾಲ ಇರೋದಿಲ್ಲ, ಸಮಯ ಕೂಡ ಇರೋದಿಲ್ಲ. ಏನಾದರೂ ಅನಾಹುತಗಳು ಅಥವಾ ದೂರದ ಸನ್ನಿವೇಶಗಳು, ಒಬ್ರಿಗೊಬ್ರು ಮುಖ ನೋಡದೇ ಇರುವಂಥ ಪರಿಸ್ಥಿತಿಗೂ ಹೋಗ್ಬಿಟ್ಟಿರ್ತಾರೆ. ಆಗ ಪ್ರಯತ್ನ ಪಟ್ಟರೂ ಸಿಗೋದಿಲ್ಲ. ಇನ್ನು ಕೆಲವೊಬ್ಬರು ಕುಟುಂಬಗಳಲ್ಲಿ ಏನಾಗ್ತದೆ, ಈ ಜೀವನದಲ್ಲಿ ಮೂರನೇ ವ್ಯಕ್ತಿಗಳಿಂದ ಪ್ರೇಮಿಗಳು ದೂರ ಆಗ್ತಾರೆ. ಕುಟುಂಬದಲ್ಲಿ ದಂಪತಿಗಳ ಮೇಲೆ ಕುಟುಂಬದ ವ್ಯಕ್ತಿಗಳೇ ಮನಸ್ತಾಪ ಮಾಡಿ ದಂಪತಿಗಳನ್ನ ದೂರ ಮಾಡುವಂಥ ಉದಾಹರಣೆ ಕೇಳಿರ್ತೀವಿ. ಇನ್ನು ದುಡ್ಡಿನ ಸಮಸ್ಯೆಯಿಂದ ಸ್ನೇಹಿತರು ದೂರ ಆಗ್ತಾರೆ. ಕೆಲವೊಬ್ಬರ ಮನೆಗಳಲ್ಲಿ ಅಂತರೂ ಈ ಮಾಟ ಮಂತ್ರ, ಚೌಡಿ ಅನ್ನುವಂತಹ ನಕಾರಾತ್ಮಕ ಶಕ್ತಿಗಳಿಂದ, ಶತ್ರುಗಳ ದೃಷ್ಟಿಗಳಿಂದ ಸಂಬಂಧ ಹಾಳು ಮಾಡಿಕೊಂಡು ಇರುವಂಥ ಸದಸ್ಯರು ದೂರ ಆಗ್ತಾರೆ, ಮನಸ್ತಾಪಕ್ಕೆ ಒಳಗಾಗ್ತಾರೆ. ಇಂತಹ ಸಮಸ್ಯೆಗಳಿಂದ ಪ್ರತಿದಿನ ನರಳುತ್ತಾ ಇದ್ದರೆ ಇಷ್ಟಪಟ್ಟಂತಹ ವ್ಯಕ್ತಿಗಳನ್ನು ನಿಮ್ಮಂತೆ ಮಾಡಿಕೊಳ್ಳಲು ಈ ಸರಳ ಶಕ್ತಿಶಾಲಿ ಮಂತ್ರವನ್ನು ನೀವು ಪ್ರತಿದಿನ ಪಠನೆ ಮಾಡಿ, 51 ಬಾರಿ ಪಠನೆ ಮಾಡಿ. ಬಹಳ ಸರಳ ಮಂತ್ರ, ಯಕ್ಷಿಣಿಗೆ ಸಂಬಂಧಪಟ್ಟಂಥ ಯೋಗ ಇರುವಂಥ ಮಂತ್ರ ಇದು. ಪಠನೆ ಮಾಡಿ ನೋಡಿ, ನಿಮ್ಮಂತೆ ಆಗ್ತಾರೆ ಇಷ್ಟಪಟ್ಟಂಥ ವ್ಯಕ್ತಿಗಳು, ಕುಟುಂಬಸ್ಥರು, ಗಂಡ ಹೆಂಡತಿ ಯಾರೇ ದೂರ ಆಗಿದ್ರು, ಸಂಬಂಧಿಕರು
ಮನಪರಿವರ್ತನೆ ಮಾಡಿಕೊಂಡು ನಿಮ್ಮಂತೆ ಆಗ್ತಾರೆ. ಮಾಡುವಂಥ ವಿಧಾನ ಇಷ್ಟೇ. ಒಂದು ಬಿಳಿಯ ಹಾಳೆಯ ಮೇಲೆ ನಿಮ್ಮಿಂದ ದೂರ ಆದಂಥ ವ್ಯಕ್ತಿಯ ಹೆಸರು, ನಿಮ್ಮ ಹೆಸರು, ಎರಡೂ ಹೆಸರನ್ನು ಬರೆಯಿರಿ. ಅದರ ಕೆಳಗೆ ಒಂದು ಮಂತ್ರ, ತಂತ್ರ ಸಾಧನದ ಮನಪರಿವರ್ತನಾ ವಶೀಕರಣ ಒಂದೇ ಒಂದು ಮಂತ್ರ ಹೀಗಿರ್ತದೆ. ಬರ್ಕೊಳ್ಳಿ ವೀಕ್ಷಕರೇ. ಓಂ ಗುರು ಕಾಮದೇವಾಯ ನಮಃ, ಓಂ ಕಾಮಯಕ್ಷಿಣಿ ನಮಃ ವಶಂ ಪಟ್ ಸ್ವಾಹ. ನೋಡಿ ಇಷ್ಟೇ. ಓಂ ಗುರು ಕಾಮದೇವಾಯ ನಮಃ, ಓಂ ಕಾಮಯಕ್ಷಿಣಿ ವಶಂ ಪಟ್ ಸ್ವಾಹ. ನೋಡಿ ಇನ್ನೊಮ್ಮೆ ಹೇಳ್ತೀನಿ, ಬರ್ಕೊಳ್ಳಿ ವೀಕ್ಷಕರೇ. ಓಂ ಗುರು ಕಾಮದೇವಾಯ ನಮಃ, ಓಂ ಕಾಮಯಕ್ಷಿಣಿ ನಮಃ ವಶಂ ಪಟ್ ಸ್ವಾಹ. ಈ ಮಂತ್ರವನ್ನು ನೀವು ಆ ಹಾಳೆ ಮೇಲೆ ಬರೆದ ನಂತರ ಮನೆಯಲ್ಲಿರುವಂಥ ಸ್ವಲ್ಪ ಬಿಳಿ ಸಾಸಿವೆನ ಆ ಮಂತ್ರ ಬರೆದಂಥ ಹಾಳೆಯ ಮೇಲೆ ಹಾಕಿ ನಿಮ್ಮ ಬಲಗೈಯನ್ನು ಅದರ ಮೇಲೆ ಇಟ್ಟು ಪ್ರತಿದಿನ 51 ಬಾರಿ ನೀವು ಈ ಮಂತ್ರವನ್ನು ಜಪಿಸಬೇಕು. ಇನ್ನೊಮ್ಮೆ ಹೇಳ್ತೇನೆ, ಬರ್ಕೊಳ್ಳಿ. ಓಂ ಗುರು ಕಾಮದೇವಾಯ ನಮಃ, ಓಂ ಕಾಮಯಕ್ಷಿಣಿ ನಮಃ ವಶಂ ಪಟ್ ಸ್ವಾಹ, ಓಂ ಗುರು ಕಾಮದೇವಾಯ ನಮಃ, ಓಂ ಕಾಮಯಕ್ಷಿಣಿ ನಮಃ ವಶಂ ಪಟ್ ಸ್ವಾಹ. ಈ ರೀತಿಯಲ್ಲಿ ಬಹಳ ಸರಳ ಮಂತ್ರಗಳನ್ನ 51 ಬಾರಿ ನೀವು ಜಪಿಸ್ತಾ ಹೋದರೆ ಕೆಲವೇ ದಿನಗಳಲ್ಲಿ ದೂರ ಆದಂಥ ವ್ಯಕ್ತಿಗಳು, ಕುಟುಂಬದಲ್ಲಿ ಮನಸ್ತಾಪ ಆಗಿ ದೂರ ಆದಂಥ ಗಂಡ ಹೆಂಡತಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಬಾಂಧವರು ಯಾರೇ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಹಿತೈಷಿ ವರ್ಗದವರಾಗಿರ್ಬೋದು, ಎಂತಹ ವ್ಯಕ್ತಿಗಳಿದ್ರೂ ಕೂಡ ಸಾತ್ವಿಕವಾಗಿ ಮನಪರಿವರ್ತನೆ ಮಾಡಿಕೊಂಡು ನಿಮ್ಮಂತೆ ಆಗ್ತಾರೆ. ಒಳ್ಳೆಯ ವಿಶ್ವಾಸ ಬಾಂಧವ್ಯ ಶಾಶ್ವತವಾಗಿರ್ತದೆ. ಒಳ್ಳೆಯ ಉದ್ದೇಶಕ್ಕೋಸ್ಕರ ಮಾಡಿ, ಕೆಟ್ಟ ಉದ್ದೇಶಕ್ಕೆ ಮಾಡಿದ್ರೆ ಇದು ಆಗೋದೂ ಇಲ್ಲ. ಯಾಕಂದರೆ ಪರ ವಿರೋಧ ದೈವಾನುಷ್ಠಾನ ಇರಲೇಬೇಕಾಗ್ತದೆ ವೀಕ್ಷಕರೇ. ಒಳ್ಳೆಯ ಉದ್ದೇಶಕ್ಕೋಸ್ಕರ ಮಾಡಿ, ನಿಮಗೆ ಇದರ ಪ್ರತಿಫಲ ನೀವು ತಿನ್ಬೋದಾಗ್ತದೆ. ನಮಸ್ಕಾರ ವೀಕ್ಷಕರೇ. SR ಕನ್ನಡ TV ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ಈ ತಂತ್ರ ಮಂತ್ರ ವಶ ಇದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ. ಕಾಲ್ ಮಾಡಿ, ವಿಮರ್ಶೆ ಮಾಡಿ, ಚರ್ಚೆ ಮಾಡಿ ಪರಿಹಾರ ಕೊಡ್ತೀನಿ. ನಮಸ್ಕಾರ ವೀಕ್ಷಕರೇ. ಸರ್ವೇ ಜನೋ ಸುಖಿನೋ ಭವಂತು.